ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ನೇರ ನೇಮಕಾತಿ ಮಾಡಿ ಎಷ್ಟು ಹುದ್ದೆಗಳಿಗೆ 152 ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಿ ಅಂತ ಕೆಇದವರಿಗೆ ನಿನ್ನೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಈಗ ಕೆಇ ಮುಂದಿನ ದಿನಗಳಲ್ಲಿ ನೇರ ನೇಮಕಾತಿಗಳನ್ನು ಮಾಡಲಿದೆ. ಎಷ್ಟು ಹುದ್ದೆಗಳಿಗೆ? 152. ಯಾವ ಯಾವ ಹುದ್ದೆಗಳು? ಸಹಾಯಕ ಪರಿಸರ ಅಧಿಕಾರಿ, ವೈಜ್ಞಾನಿಕ ಅಧಿಕಾರಿ, ವೈಜ್ಞಾನಿಕ ಸಹಾಯಕ, ಕಾನೂನು ಸಹಾಯಕ, FD ಹುದ್ದೆಗಳು, SD ಹುದ್ದೆಗಳು. ಟೋಟಲ್ ಎಷ್ಟಿದೆ? 152 ಹುದ್ದೆಗಳಿದೆ. ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಇದಕ್ಕೆಲ್ಲ ಸಿಲೆಬಸ್ ಏನು ಎಂತ ಎಲ್ಲ ಬರುತ್ತೆ, ನೋಟಿಫಿಕೇಶನ್ದಲ್ಲಿ ಬರುತ್ತೆ. ಆಮೇಲೆ ಭಾಳ ಜನ ಏನು ಅನ್ಕೊಂಡಿದ್ದೀರಾ, ಮಾಡಲ್ಲ ಬಿಡ್ರಿ ಇವರು ಮುಂದಕ್ಕೆ ಹೋಗ್ತಾರೆ. ಹಂಗಿಲ್ಲ, ಸರ್ಕಾರದ ಮೇಲೆ ಭಾಳ ಒತ್ತಡ ಇದೆ. ಧಾರವಾಡದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಂಜಿ ಹೋರಾಟ ಆಯಿತು. 2-3 ದಿವಸದ ಹಿಂದೆ ವಿಜಯಪುರದಲ್ಲಾಯಿತು. ಸರ್ಕಾರ ಎಲ್ಲ ಗಮನಿಸ್ತಾ ಇದೆ. ನಾವು ಸರ್ಕಾರದಲ್ಲಿ ಉಳಿಯಲ್ಲ, ಹಿಂಗೆ ಮಾಡ್ತಾ ಹೋದ್ರೆ ನಾವು ಉಳಿಯಲ್ಲ ಅಂತ ಗೊತ್ತಿದೆ. ಅದೇನೇ ಪ್ರಾಬ್ಲಮ್ ಇರಲಿ, ಒಳ ಮೀಸಲಾತಿ ಎಲ್ಲ ಪಟ ಮುಗಿಸ್ತಾರೆ. ನೋಟಿಫಿಕೇಶನ್ಗಳು ಹೆಂಗೆ ಬರ್ತಾವಂದ್ರೆ ನಿಮಗೆ ತಡ್ಕೊಳಕ್ಕಾಗಲ್ಲ. ನಾ ಈಗ ಹೇಳಿ ನೋಡಿ, ಭಾಳ ಜನ ಏನು ಅನ್ಕೊಂಡ್ಬಿಟ್ಟಿದ್ದೀರಾ, ಇವ್ರು ಮಾಡಲಿ ಬಿಡು ಆಮೇಲೆ ನೋಡೋಣ ಅಂತ ಓದೋಣ ಅಂತ ನೀವು ಕೂತಿದ್ದೀರಾ. ಬಟ್ ಕಾಂಪಿಟೇಷನ್ ಹೆಂಗಿರುತ್ತೆ ಅಂದರೆ ಒಮ್ಮೆ 4-5 ನೋಟಿಫಿಕೇಶನ್ ಬಿಟ್ಟಾಗ ಯಾವ್ದು ಬರೀಲಿ ಯಾವ್ದು ಬಿಡಲಿ ಯಾವಾಗ ಬಂದು ಬಿಡುತ್ತೆ ಗೊತ್ತಿಗೆ. ನಾ ಈಗ ಹೇಳಿದ್ದೀನಿ, ಯಾರು ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸೀರಿಯಸ್ ಇದ್ದೀರೋ ದಯವಿಟ್ಟು ಭಾಳಷ್ಟು ಇದನ್ನು ಸೀರಿಯಸ್ ತಗೊಳ್ಳಿ. ಪ್ರಿಪ್ರೇಷನ್ ತುಂಬ ಜೋರಿರಲಿ. ಯಾವುದೇ ಊಹಾಪೋಹಗಳಿಗೆ ತಲೆ ಕಟ್ಸ್ಕೋಬೇಡಿ. ನೀವೇ ಒತ್ತಡ ಹಾಕಿದ್ದೀರ ಸರ್ಕಾರದ ಮೇಲೆ, ಹೋರಾಟದಲ್ಲಿ ನೀವೇ ಭಾಗವಹಿಸಿದ್ದೀರ, ಮಾಡಲೇಬೇಕು. ಪ್ರಜಾಪ್ರಭುತ್ವ ಇದೆ. ಬೇಕಾದ ಸಮಸ್ಯೆ ಇರಲಿ, ಎಂಥದೇ ಸಮಸ್ಯೆ ಇರಲಿ, ಮಾಡಬೇಕಂತ ಮನಸ್ಸು ಮಾಡಿದ್ರೆ ಮಾಡೇ ಮಾಡ್ತಾರೆ. ಇವತ್ತು ನವೆಂಬರ್ 14 ಕೆಇದವರು 708 ಹುದ್ದೆಗಳಿಗೆ ಕೊನೆಯ ದಿನ ಇದೆ. ಅಪ್ಲಿಕೇಶನ್ ಇನ್ನು ಯಾರು ಹಾಕಿಲ್ಲ, ಇವತ್ತು ಹಾಕ್ಬಿಡಿ. ಲಾಸ್ಟ್ ಡೇಟ್ ಇದೆ ಅವತ್ತು, ಅರ್ಥ ಆಯ್ತಾ? ಆಮೇಲೆ ಸರ್ ಒಳ ಮೀಸಲಾತಿ ವಿಚಾರ ಹೈಕೋರ್ಟಲ್ಲಿ ಇದೆ. ಇವತ್ತು ಹೈಕೋರ್ಟ್ ತೀರ್ಪು ಬಂದಿದೆ, ಇವತ್ತೇ ಬಂದಿದೆ. ಏನು ಬಂದಿದೆ? ಆ ಪ್ರೊಸೆಸ್ ಮಾಡಿ, ಆದರೆ ಫೈನಲ್ ಆದೇಶ, ಕೊನೆಯ ಒಂದು ಆರ್ಡರ್ ಕಾಪಿ ಕೊಡ್ಬೇಡಿ ಅಂತ ಹೇಳಿದ್ದಾರೆ ಅಷ್ಟೇ. ಅರ್ಥ ಆಗ್ತಿದೆಯಾ? ಸೊ ಒಳ ಮೀಸಲಾತಿ ವಿಚಾರವಾಗಿ ಯಾವುದೇ ನೋಟಿಫಿಕೇಶನ್ ಬರಲ್ಲ ಅಂತ ಅನ್ಕೋಬೇಡಿ. ನೋಟಿಫಿಕೇಶನ್ ಬಿಡ್ಬೋದು, ಎಕ್ಸಾಮ್ಸ್ ನಡೆಸ್ಬೋದು, ಆದರೆ ಫೈನಲ್ ಆಗಿ ಏನು ಬಿಡ್ತಾರೆ ನೋಡಿ ರಿಸಲ್ಟ್, ಅದನ್ನು ಬೇಡ ಅಂತ ಹೇಳಿದ್ದಾರೆ. ಮತ್ತು ಅದನ್ನು ನೋಡ್ಕೊಂಡು ಇವತ್ತು ಹೈಕೋರ್ಟಿಂದ ಮತ್ತೆ ಸರ್ ತೀರ್ಪು ಬಂದಿದೆ, ಆಗಲ್ಲ ಬಿಡ್ರಿ ಎಕ್ಸಾಮ್, ಬೇಡ, ನೆಗೆಟಿವಿಟಿ ಬೇಡ. ಈ ನೆಗೆಟಿವಿಟಿಯಲ್ಲೇ ಭಾಳ ಜನ 50-60% ಸರ್ಕೊಂಡ್ಬಿಟ್ಟಿರ್ತಾರೆ. ಹಿಂದೆ ಮಾನಸಿಕವಾಗಿ ಸೋತ್ ಬಿಟ್ಟಿರ್ತಾರೆ. ಮಾನಸಿಕ ಯುದ್ಧ ಸೋತಾಗ ಮುಗೀತು, ಇನ್ನು ಉಳಿದವ್ರು ಹೊಡಿತಾರೆ. ಯಾವುದು ಸರಳ ಇಲ್ಲರಿ. ನಿಮ್ಮ ಲೈಫಲ್ಲಿ ಬೇಕಾದ್ ಮಾಡ್ರಿ. ಜೀವನದಾಗ ಯಾವುದಾದ್ರೆ ಹೂವಿನ ದಾರಿ ಇರ್ತದನು, ಎಲ್ಲವೂ ಮುಳ್ಳಿನ ದಾರಿನೇ ಇರ್ತೈತಿ. ಎಲ್ಲ ದಾಟ್ಕೊಂಡು ಹೋಗ್ಬೇಕಾಗ್ತದೆ. ಇಲ್ಲಾಂದ್ರೆ ಸಾಧನೆ ಸುಮ್ಮನೆ ಆಗಲ್ಲ. ಒಂದು ನೌಕರಿ ಸುಮ್ಮನೆ ತಗೊಳ್ಳೋದಲ್ಲ, ಸುಮ್ಮನೆ ಬರೋದೇ ಇಲ್ಲ. ನಾ ಹೇಳ್ತೀನಿಲ್ಲ, ಇವೆಲ್ಲ ಸವಾಲುಗಳು ನೋಡಿ. ನಿಮ್ದು ಓದೋದು ಕಷ್ಟಪಡೋದು ಒಂದು ಕಡೆ ಆದರೆ ಇದನ್ನೂ ಒಂದು ಕಡೆ ಸವಾಲುಗಳು. ಎಲ್ಲವೂ ಸಮಯಕ್ಕೆ ಎಲ್ಲವೂ ಸರಿಯುತ್ತೆ. ಸಮಯ ಎಲ್ಲರಿಗೂ ಬರುತ್ತೆ. ಸಮಯ ಬಂದಾಗ ನೀವು ಅದನ್ನು ಕೊಡಕ್ಕೆ ಶುರು ಮಾಡಿದ್ರೆ ಅದನ್ನು ತೊಗೊಳಕ್ಕಾಗಲ್ಲ ನಿಮಗೆ. ಹಂಗೆ ಬರುತ್ತೆ ಒಂದು ಟೈಮು. ನಾವೊಂದು ಊಹೆ ಮಾಡೀನಿ, ಈ ತಿಂಗಳು ನೋಟಿಫಿಕೇಶನ್ ಬರುತ್ತಿಲ್ಲ ಗೊತ್ತಿಲ್ಲ, ಮುಂದಿನ ತಿಂಗಳ ಹತ್ರ ಬಂದೇ ಬರುತ್ತೆ. ಡಿಸೆಂಬರಲ್ಲಿ ಹೆಂಗೆ ಬರುತ್ತೆ ನೋಟಿಫಿಕೇಶನ್ ಅಂದರೆ, ಯಾವ್ದು ಬರಲಿ ಯಾವ್ದು ಬಿಡಲಿ ಅನ್ನೋ ಪರಿಸ್ಥಿತಿ ಬರುತ್ತೆ. ಎಲ್ಲ ಒಮ್ಮೆ ಮುಗಿಬಿಡ್ತದೆ. ನಾ ಈಗ ಹೇಳಿ, ಈಗ TT ಏನಾಗಿದೆ ಪರಿಸ್ಥಿತಿ? TT ನೋಡ್ರಿ ಈಗ ಏನಾಗಿದೆ. TTಗೆ ಅಪ್ಲಿಕೇಶನ್ ಬಿಡ್ತಾ ಇಲ್ಲ, TT ಎಕ್ಸಾಮೇ ಮಾಡ್ತಿಲ್ಲ ಸರ್, ಎಕ್ಸಾಮೇ ಮಾಡ್ತಿಲ್ಲ, TT ಸಿಕ್ಕಾಪಟ್ಟೆ ಲೇಟ್ ಮಾಡ್ತಿದ್ದಾರೆ ಅಂದರು. ಈಗ ಬಿಟ್ಟಿದ್ದಾನೆ ಡಿಸೆಂಬರ್ 7ಕ್ಕೆ ಎಕ್ಸಾಮ್ ಇದೆ, ಟೈಮೇ ಇಲ್ಲ ಓದಕ್ಕೆ. ನನಗೆ ಭಾಳ ಜನ TT ಸ್ಟೂಡೆಂಟ್ಸ್ ಹೇಳಿದ್ದಾರೆ ನನಗೆ, ಸರ್ ಓದಕ್ಕೆ ಟೈಮೇ ಇಲ್ಲ ನಮಗೆ, ಅಷ್ಟು ಬೇಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಇರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್. ನೀವು ಗರ್ಲ್ ಫ್ರೆಂಡಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀರಿ, ಅವ್ರು ಅಥವಾ ಬಾಯ್ ಫ್ರೆಂಡಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರಲ್ಲ, ಹಾಗೆ ಸರ್ಕಾರದವ್ರು ನಿಮಗೆ ಸರ್ಪ್ರೈಸ್ ಕೊಡ್ತಿರ್ತಾರೆ. ಒಮ್ಮೆ ಲೇಟ್ ಮಾಡಿ ಸರ್ಪ್ರೈಸ್ ಮಾಡ್ತಾರೆ, ಒಮ್ಮೆ ಪಟ್ ಅಂತ ಮಾಡಿ ಸರ್ಪ್ರೈಸ್ ಮಾಡ್ತಾರೆ. ಎಲ್ಲದಕ್ಕೂ ರೆಡಿ ಇರಬೇಕು. ನನ್ನ ಉದ್ದೇಶ ಇಷ್ಟೇ, ರೆಡಿ ಇರಿ. ನೀವು ಹೋರಾಟದಲ್ಲಿ ಭಾಗವಹಿಸಿ ಮತ್ತೊಂದು ಎಲ್ಲ ಮಾಡಿ, ಆದರೂ ಓದೋದು ಬಿಡಬೇಡಿ. ಇನ್ನು ಯಾರಾಗಾದ್ರೂ ಕ್ಲಾಸ್ ಬೇಕಾ? ಕ್ಲಾಸಸ್ಸು ತಗೊಳ್ಳಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ನಾನು ಭಾಳಷ್ಟು ಡೀಟೇಲ್ ಕೊಟ್ಟಿದ್ದೀನಿ. ದಯವಿಟ್ಟು ಓಪನ್ ಮಾಡಿ ನೋಡಿ. ಫಸ್ಟ್ ಕಮೆಂಟ್ ನೋಡಿರಿ. ಏನೇ ಮಾಡಿರಿ ನೀವು, ಏನೇ ಮಾಡಿರಿ, ಎಲ್ಲ ಮಾಡಿರಿ, ಆದರೆ ಓದೋದು ಬರೆಯೋದು ಅದಕ್ಕೆ ನಿಮಗೆ ಫೋಕಸ್ ಗುರಿ ಏನಿದೆಯಲ್ಲ ಅದು ಯಾವುದೇ ಕಾರಣಕ್ಕೂ ವಿಚಲಿತ ಆಗಂಗಿಲ್ಲ. ಯಾವುದೇ ಒಳ ಮೀಸಲಾತಿ, ಯಾವುದೇ ಮತ್ತೊಂದು ಮಗದೊಂದು ನಿಮ್ಮನ್ನು ವಿಚಲಿತ ಮಾಡಂಗಿಲ್ಲ. ವಿಚಲಿತ ಆದರೆ ಉಳಿದವ್ರು ಗೆಲ್ತಾರೆ, ಉಳಿದವ್ರು ಹೊಡ್ಕೊಂಡು ಹೋಗ್ತಾರೆ. ನೀವು ಮಾನಸಿಕವಾಗಿ ಮೊದಲು ಗಟ್ಟಿ ಇರಬೇಕು. ಮಾನಸಿಕವಾಗಿ ಗಟ್ಟಿ ಇದ್ರೇ ಮುಂದಿನ ಕೆಲಸ. ಮೊದಲು ನಮ್ಮೊಳಗೆ ನಾವು ಇದ್ದ ಗೆಲ್ಬೇಕು, ಆಮೇಲೆ ಹೊರಗಿದ್ದು. ಅರ್ಥ ಆಗ್ತಿದೆಯಾ? ಸ್ಟಾರ್ಟ್ ಪ್ರಿಪ್ರೇಷನ್ ಸರಿಯಾಗಿರಲಿ. ಕ್ಲಾಸಸ್ ಬೇಕು ಅಂದರೆ ಕ್ಲಾಸಸ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು.